ಯಶಸ್ವಿ ಇಲ್ಲ. ಪ್ರೈವೇಟ್ ಕಾಲೇಜ್ಗಳಲ್ಲೇ, ಪ್ರೈವೇಟ್ ಸ್ಕೂಲ್ಗಳಲ್ಲೇ ನೋಡ್ರಿ ಹೋಗಿ. ಪ್ರೈವೇಟ್ ಕಾಲೇಜ್ಗಳಲ್ಲಿ 5-10 ಸಾವಿರ ಕೊಟ್ಟರೆ ಭಾಳ ಆಯಿತು. ಮತ್ತು ಗೌರ್ಮೆಂಟ್ ಅವ್ರು ತೊಗೊಳಕೈತೆಲ್ಲ ಕರಿತಾ ಇಲ್ಲ. ಯಾಕಂದರೆ 50,000 ಲಕ್ಷ ಪೇಮೆಂಟ್ ಮಾಡೋಕೆ ಸಾಧ್ಯ ಇಲ್ಲ ಅಂತ ಅವ್ರು ಅಂತಾರೆ. ಅದು ಡಿಫಿಕಲ್ಟ್ ಟಾಸ್ಕ್ ಇಲ್ಲ ಅಂತಲ್ಲ, ಅದು ಒಪ್ಪುವಂಥ ವಿಷಯ. ಅದಕ್ಕಾಗಿ ಪರ್ಮನೆಂಟಪ್ಪ ಅವ್ರಿಗೆ ಯಾವುದೂ ನೀವು ಕೇಳೋದು ಮೊದಲು ಬಾಂಡ ಬರೆಸ್ಕೊಂಡು ಒಂದು 20,000 ತನಕ ಎಷ್ಟೋ ಒಂದು ಫಿಕ್ಸ್ ಮಾಡಿ ಅವ್ರಿಗೆ ಬದುಕು ನಡಿಬೇಕು. ಗಂಡ ಹೆಂಡತಿ ಮಕ್ಕಳು ಒಬ್ಬ ಅಪ್ಪ ಇರ್ತಾರೆ, ಅವ್ರು ನಡಿಬೇಕು ಈ ಮಾರ್ಕೆಟದಲ್ಲಿ. ಅಷ್ಟು ಪೇಮೆಂಟ್ ಒಂದು ಫಿಕ್ಸ್ ಮಾಡಿ ಕೊಟ್ಟು ಬಿಡ್ರಿ. ಮತ್ತು ಸರ್ಕಾರದ ಕರ್ತವ್ಯನೂ ಮಾಡಬೇಕಾಗಿತ್ತು. ಅದು ಯಾಕೆ ಮಾಡ್ತಾಯಿಲ್ಲ? ಇದನ್ನು ದೊಡ್ಡದಾಗಿ ಬರ್ಕೊಂಡಿದ್ದೀರಿ, ಏನೋ ಪತ್ರಿಕೆಗಳಲ್ಲಿ ಹಾಕೊಳ್ಳೋಂಥ ಪ್ರಯತ್ನ ಮಾಡಿದ್ದೀರಿ, ಹಾಕಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದೀರಿ. ಹಂಗೆ ಈ ಕೆಲಸ ಮಾಡಿರಿ. ಗೋವಿಂದೇಗೌಡದಾಗ 1 ಲಕ್ಷ ಶಿಕ್ಷಕರನ್ನು ತುಂಬಿಕೊಡೋರು ಇವತ್ತಾಗಿ ತುಂಬಿಸ್ಕೊಳ್ತಾ ಇಲ್ಲ. ಅಥವಾ ಎಲ್ಲ ತುಂಬಿದಾವೆ ಶಿಕ್ಷಕ ಪೋಸ್ಟ್ಗಳೆಲ್ಲನೂ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಎಲ್ಲ ತುಂಬಿದಾವ್ರಿ ರೀ. ಪೊಲೀಸರಲ್ಲೂ ಕೊರತೆ, ಎಲ್ಲ ಡಿಪಾರ್ಟ್ಮೆಂಟ್ ಕೊರತೆ ಇದ್ದಾರೆ, ಕಡಿಮೆ ಇದ್ದಾರೆ. ಅವ್ರಿಗೆ ತುಂಬಿಕೊಡ್ರಿ. ತುಂಬಿಕೊಂಡು ಈ ರೀತಿಯಾಗಿ ನೀವು ಅಡ್ವರ್ಟೈಸ್ ಕೊಡ್ರಿ, ಏನು ತಪ್ಪಿಲ್ಲ. ಕೆಲಸ ಮಾಡಿರಿ, ತೋರಿಸಿ ಮೋದಿ ಅವ್ರಿಗೆ. ನಾವು 50,000 ಜನ ರೇಡಿಯೋದಾಗ ಕೊಟ್ಟಿವ್ರಿ, ಅಲ್ಲಿ ಸಿಬ್ಬಂದಿ ಮಾಡಿದ್ದು ಕೊಡ್ತೀರ. ಅವರು ಹಂಚು ಇದೇ ಕೆಲಸ ಮಾಡ್ತಾ ಇದ್ದಾರೆ. ಬರೋ ಮುಂದಿನ ಹೇಳ್ತಾರೆ, ಆಶ್ವಾಸನೆ ಕೊಟ್ಟಿದ್ದಾರೆ ಅವರು. ನೀವು ಬರೋ ಮುಂದಿನ ಆಶ್ವಾಸನೆ ಕೊಟ್ಟಿರಿ, ನೌಕರಿ ಕೊಡ್ತೀನಿ, ಎಲ್ಲ ಮಾಡೋದಂತ ಹೇಳಿದ್ರಿ. ಅವರಂತ 2 ಕೋಟಿ ಪ್ರತಿ ವರ್ಷ ಕೊಡ್ತಂತ ಹೇಳಿದರು. ಇವತ್ತಿನವರೆಗೂ ಎಲ್ಲ ಕೂಡಿಸಿದ್ರು ಅಷ್ಟು ಆಗ್ತಿದ್ರು ಗೊತ್ತಿಲ್ಲ. ಅದಕ್ಕೂ ಶ್ವೇತಪತ್ರ ಹೊರಡಿಸೋದು ನೆಂದಲ್ಲ. ನಮ್ಮ ಹತ್ರ ಕೇಳ್ತಾ ಇರ್ತಾರೆ, ಅವ್ರನ್ನ ಹಾಳು ಮಾಡೋದಲ್ಲ ಮತ್ತು ಬೇರೆ. ಹಾಗೆ ನೀವು ಸಿದ್ದರಾಮಯ್ಯನವರ ಮೋದಿ ಅವ್ರಂಗೆ ಪ್ರಚಾರ ಪದಿರಾಗಲಾರ್ದ ಇದುವರೆಗೂ ನಡೆದು ಒಳ್ಳೆಯದ. ನೀವು ಲಂಚ ತೊಗೊಳೋದ ಕೊಟ್ಟಿದ್ದು, ಮೊಸಲಾಜ್ ಹಚ್ಚಲಾರದಿದ್ದು ಭಾಳ ಒಳ್ಳೆಯ ಕೆಲಸ. ಹಾಗೆ KPH ನಿಮಗತ್ತೆ ನಡೆಯುವಂಗೆ ಯಾಕೆ ಅಲ್ಲಿ ವ್ಯವಸ್ಥೆ ಮಾಡಬಾರ್ದು? ಎಲ್ಲ ಕಡೆ ನೀವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮದುವೆನೂ ನೀವು ಮಾಡ್ಕೊಳ್ಳೋದು, ಭಾಷಾ ಭಜನೆ ನೀವು ಮಾಡ್ಕೊಳ್ಳೋದು, ಪಟಾಕ್ಷಿ ನೀವು ಆರಿಸೋದು, ಓಡಾಡೋದು ನೀವು ಎಲ್ಲರಿಗೂ ಒಬ್ಬರು ಮಾಡೋಕ್ಕೆ ಸಾಧ್ಯತೆಯೂ. ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇದ್ದಾವೆ, ಅವ್ರು ಪ್ರಾಮಾಣಿಕ ಕೆಲಸ ಅವ್ರಿಗೆ ಬೆನ್ನತ್ರಿ. ತಪ್ಪಿದವ್ರು ಶಿಕ್ಷೆ ಕೊಡಿಸ್ರಿ, ಲಂಚ್ಗಳಿಂದ ಪೂರ್ಣ ಶಿಕ್ಷೆ ಕೊಡಿಸ್ರಿ ಅಂತ ಹೇಳ್ದ. ಈ ಮಾಡಿದ ಒಂದು ಲಂಚ್ ಇಲ್ಲದ ಕೆಲಸ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಜೊತೆಗೆ ಇಂಥ ಕೆಲಸಗಳು ಹೆಚ್ಚಾಗಿ ಎಲ್ಲರಿಗೂ ಉದ್ದೇಶಿಸುವಂಥ ಕೆಲಸ ಕೊಟ್ಟರಪ್ಪ ಅಂದ್ರೆ, ಕೆಲಸ ಮಾಡಿದ್ರಲ್ಲ ಅಂದ್ರೆ ನೀವು ಇದು ಒಂದು ರೀತಿ ಇತಿಹಾಸ ಪೋಷಣ ಅಂತ ಹೇಳ್ತಾ ನಮಗೆ ಅನಿಸಿದ ಕೆಲವು ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗ್ಬೇಡ್ರಿ. S60 ನ್ಯೂಸ್ ಅರ್ಥ ಹೆಚ್ಚು ತರವಿದ್ದು ಸತ್ಯಕ್ಕೆ ವಂದನೆಗಳು.